ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಪರಿಷತ್ ಸದಸ್ಯನೋರ್ವನ ಮೇಲೆ ಹಲ್ಲೆಗೆ ಒಂದು ಟೀಮ್ ರೆಡಿಯಾಗಿ ಅಲ್ಲಿ ನುಗ್ಗಿದಂತದ್ದು ಕಂಡು ಬಂತು. ಯಾರು ಆ ಪರಿಷತ್ ಸದಸ್ಯ? ಸಿಟಿ ರವಿ ಅವರು. ಸಿಟಿ ರವಿ ಮೇಲೆ ಹಲ್ಲೆ ಯತ್ನದ ಎಕ್ಸ್ಕ್ಲೂಸಿವ್ ದೃಶ್ಯ TV9 ಗೆ ಲಭ್ಯ ಆಗಿದ್ದು, ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಒಂದು ಗುಂಪೇ ಬರುತ್ತೆ. ಮಾರ್ಷಲ್ಸ್ ಈ ಸಂದರ್ಭದಲ್ಲಿ ಆ ಟೀಮ್ ಅನ್ನ ತಡೆಯೋದಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಅವರನ್ನೆಲ್ಲ ದೂಡಿ ಸಿಟಿ ರವಿ ಮೇಲೆ ಮುಗಿಬೀಳೋದಕ್ಕೆ ಈ ಟೀಮ್ ಮುಂದಾಗುತ್ತೆ. ಅಷ್ಟರಲ್ಲೇ ಗೇಟ್ ಕ್ಲೋಸ್ ಆಗುತ್ತೆ. ಇಲ್ಲದೆ ಹೋಗಿದ್ರೆ ಇವತ್ತು ದೊಡ್ಡ ರಾದ್ಧಾಂತ ನಡೆದು ಹೋಗ್ತಾ ಇತ್ತು ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ. ಒಬ್ರಲ್ಲ ಇಬ್ರಲ್ಲ, 8ರಿಂದ 10ಕ್ಕೂ ಹೆಚ್ಚು ಮಂದಿ ಸಿಟಿ ರವಿ ಅವರ ಮೇಲೆ ಮುಗಿಬೀಳೋಕೆ ಹೋಗ್ತಾರೆ. ಸಿಟಿ ರವಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಆರೋಪ ಮಾಡಿದ್ದಾರೆ. ನೋಡಿ ಏನಾಯ್ತು ಅಂತ. ಇದು TV9 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಸೊ ಇದೆಲ್ಲ ನಡೀತಾ ಇರುವಂತದ್ದು ಸುವರ್ಣಸೌಧದಲ್ಲೇ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಒಂದು ಟೀಮ್ ಹೇಗೆ ಸಿಟಿ ರವಿ ಅವರ ಮೇಲೆ ಮುಗಿ ಬೀಳೋಕ್ ಹೋಗುತ್ತೆ ಅಂತ. ಅವರು ಕೂಡ ಇದೇ ಆರೋಪವನ್ನ ಮಾಡಿದ್ದಾರೆ. ನನ್ನನ್ನು ಥಳಿಸೋಕ್ ಬಂದ್ರು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಬಟ್ ದೃಶ್ಯಾವಳಿಗಳಲ್ಲಿ ನೀವು ಒಂದು ವಿಚಾರವನ್ನ ಗಮನಿಸಬಹುದು. ಅಲ್ಲಿ ಈ ಹಾಫ್ ಜಾಕೆಟ್ ಹಾಕೊಂಡಿರುವಂತಹ ವ್ಯಕ್ತಿ ಇದಾನಲ್ಲ, ಸೊ ಆತ ಒಂದು ಹಂತದಲ್ಲಿ ಕೆಳಗೆ ಬೀಳುತ್ತಾನೆ. ಬಿದ್ರು ನಂತರದಲ್ಲಿ ಮತ್ತೆ ಎದ್ದು ಬಂದು ಹಿಂಗೆ ಗೇಟನ್ನೆಲ್ಲ ಒದ್ದು, ಅದಾದ ನಂತರದಲ್ಲಿ ತನ್ನ ಕೋಟ್ ಅನ್ನ ಬಿಚ್ಚಿ ಎಸೆದು ಗಲಾಟೆಗೆ ಆತ ಮುಂದಾದಂಥದ್ದು. ಬಾ ಒಳಗೆ ನೋಡ್ತೀನಿ, ಬಾ ಒಳಗೆ ಅನ್ನೋದನ್ನ ನೇರ ಸಿಟಿ ರವಿ ಅವರಿಗೆ ಸವಾಲಾಗ್ತಾರೆ. ಎಡಾ ಮಾರ್ಟಿನ್ ನಾವು ನೋಡ್ತಾ ಇದೀವಿ ಅಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟ ಹಾಗಿನ ಕಮಿಷನರೇಟ್ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ಎಡಾ ಮಾರ್ಟಿನ್. ಸೊ ಎಡಾ ಮಾರ್ಟಿನ್ ಸೇರಿದ ಹಾಗೆ ಅವರ ಟೀಮ್ ಎಲ್ಲ ಈಗ ಸ್ಪಾಟ್ಗೂ ಕೂಡ ಬಂದಿದೆ. ಏನಾಯ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ಆರಂಭದಲ್ಲಿ ಒಂದು ವಿಜುವಲ್ದಲ್ಲಿ ನೀವು ಗಮನಿಸಬಹುದು, ಸಿಟಿ ರವಿ ಅವರು ಕೂಡ ಏನ್ ಮಾತಿಗೆ ಬಾ ಅಂತ ಹೇಳಿ ಕರ್ಕೊಳ್ತಾ ಅವ್ರು ಮುಂದಕ್ಕೆ ಹೆಜ್ಜೆ ಇಟ್ಟು ಹೋಗ್ತಾರೆ. ಆದ್ರೆ ಆ ಟೈಮ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಯಾವಾಗ ನುಗ್ಗೋದಕ್ಕೆ ಶುರು ಮಾಡ್ತಾರೋ ನೋಡಿ, ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅದು ಸಿಟಿ ರವಿ ಅವರು. ಅವರು ಕೂಡ 2 ಹೆಜ್ಜೆ ಮುಂದಕ್ಕೆ ಇಡ್ತಾ ಹೋಗ್ತಾರೆ.
ಬಟ್ ಅದಾದ ನಂತರದಲ್ಲಿ ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ಹಾಫ್ ಜಾಕೆಟ್ ಹಾಕೊಂಡಂತ ವ್ಯಕ್ತಿ, ಅದಾದ ನಂತರದಲ್ಲಿ ಇನ್ನೊಂದಿಬ್ರು ಫೈಲ್ ಹಿಡ್ಕೊಂಡಿರುವಂತ ಮಂದಿ ನೇರವಾಗಿ ಸಿ ಟಿ ರವಿ ಅವ್ರ ಮೇಲೆ ಮುಗಿಬೀಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಆ ಕಾರಿಡಾರ್ಗೆ ಹೋಗ್ಬಿಡ್ತಾರೆ. ಕೂಡಲೇ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಮಾರ್ಷಲ್ಗಳು ಈ ಸಂದರ್ಭದಲ್ಲಿ ಅಲ್ಲಿನ ಸನ್ನಿವೇಶವನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದು ಸುವರ್ಣಸೌಧದಲ್ಲಿ ಇವತ್ತು ಆದಂಥ ಒಂದು ಸಂಗತಿ. ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಸಿ ಟಿ ರವಿ ಅವರು ಅನ್ನುವಂಥದ್ದು ಆರಂಭದಲ್ಲಿ ಏನು ಆರೋಪ ವ್ಯಕ್ತ ಆಯಿತು. ಅದಾದ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳು. ಈಗ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥದ್ದು, ಇವರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸೊ ಅವರು ನನ್ನನ್ನು ಹೊಡೆಯೋಕೆ ಬಂದರು, ನನ್ನನ್ನು ಥಳಿಸೋದಕ್ಕೆ ಬಂದರು ಅನ್ನುವಂಥ ಆರೋಪವನ್ನು ಸಿ ಟಿ ರವಿ ಅವರು ಮಾಡ್ತಾರೆ. ಅವರ ಆರೋಪಕ್ಕೆ ತಕ್ಕ ಹಾಗೆ ಈ ಫುಟೇಜಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವತ್ತು ಸಿ ಟಿ ರವಿ ಅವರಿಗೆ ಭಾಳ ಸಮಸ್ಯೆ ಆಗ್ತಾ ಇತ್ತು, ಒಂದು ದೊಡ್ಡ ಗುಂಪೆ ಅವ್ರ ಮೇಲೆ ಬೀಳೋದಿತ್ತು ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತ ಅಂದರೆ ಸಿ ಟಿ ರವಿ ಅವರ ಎದುರಿಗಿದ್ದಂಥ ಆ ಟೀಮ್ ಅಷ್ಟೊಂದು ಸಿಟ್ಟಿಗೆದ್ದಿತ್ತು, ರೊಚ್ಚಿಗೆದ್ದಿತ್ತು. ಸೊ ಯಾವಾಗ ಈ ತರನ ಅಂತ ಸನ್ನಿವೇಶ ಸಂಗತಿಗಳು ಜರುಗಿದ್ವೋ, ಬಿಜೆಪಿಯ ಟೀಮ್ ಆಕ್ಟಿವ್ ಆಯಿತು.